ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನೆಂದರೆ, ನಾನು ವಿಡಿಯೋ ಮಾಡುವಾಗಲೇ ವಾಯ್ಸನ್ನು ಕೊಟ್ಟಿದ್ದೆ ಡೈರೆಕ್ಟಾಗಿ, ಬಟ್ ಅದು ಒಂದಕ್ಕೊಂದು ಸಿಂಕೆ ಆಗ್ತಿಲ್ಲ. ನಾನು ಮಾತಾಡಿದ್ದೇ ಒಂಥರ ಇದೆ ಮತ್ತು ವಾಯ್ಸ್ ಬರೋದೇ ಒಂಥರ ಆಗ್ತಾ ಇದೆ. ಹಾಗಾಗಿ ಮತ್ತೆ ಇವಾಗ ವಾಯ್ಸನ್ನು ಇದು ಮಾಡ್ತಾ ಇದ್ದೀನಿ, ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಸೊ ಇದು ಒಂದು ತಮ್ಮನ ಮದುವೆಗೆ ತಗೊಂಡಂತಹ ಮಂಗಳಸೂತ್ರ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ಡಿಸೈನ್ ಬಂದು. ಈ ತಾಳಿಗೆ ಇದು ಇದೆಯಲ್ವಾ, ಸೊ ಇದೇ ಹೈಲೈಟ್ ಆಗಿರೋದು. ಇದು ತುಂಬ ಚೆನ್ನಾಗಿದೆ, ಫುಲ್ ಗೋಲ್ಡಿಂದ ಮಾಡಿರೋದು. ಇದಕ್ಕೆ 2 ರೆಡ್ ಹವಳ ಹಾಕಿರ್ತಾರೆ. ನೆಕ್ಸ್ಟು ಚಿಕ್ಕ ಚಿಕ್ಕ ಬ್ಲ್ಯಾಕ್ ಮಣಿಯನ್ನು ಹಾಕಿರ್ತಾರೆ. ಇದು ಲಕ್ಷ್ಮಿ ಪೆಂಡೆಂಟು, ಇಲ್ಲೆಲ್ಲ 5 ಲಕ್ಷ್ಮಿ ಇರುತ್ತೆ. ಸೊ ನೆಕ್ಸ್ಟು ಇದು ಫುಲ್ ಗೋಲ್ಡು, ನೆಕ್ಸ್ಟ್ ಇದು ಫುಲ್ ಗೋಲ್ಡು. ಹಾಗೆಯೇ ಇದೆಲ್ಲ ಫುಲ್ ಗೋಲ್ಡಲ್ಲೇ ಇರೋದು ನೋಡಿ. ಅದೇನೂ ಗೊತ್ತಿಲ್ಲ, ನಾನು ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ ತುಂಬ ಹೀಟ್ ಆಗಿತ್ತು, ಅದಕ್ಕೆ ಆ ಥರ ಆಗುತ್ತೆ ಅನ್ಕೋತೀನಿ. ಇಲ್ಲೂ ಕೂಡ ಮತ್ತೆ ಅದೇ ಥರ ಆಯಿತು. ತಾಳಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ನಮ್ಮ ಕಡೆ ಆಲ್ಮೋಸ್ಟ್ ಆಗಿ ಈ ಥರ 5 ಲಕ್ಷ್ಮಿ ಪೆಂಡೆಂಟ್ ಇರೋ ತಾಳಿಯನ್ನು ಮಾಡ್ತಾರೆ. ಸೊ ಇದು ಬಂದು ಅಪ್ ಟು 8 lakhs ತನಕ ಆಗಿದೆ. ಹಾಗೆಯೇ ನಮ್ಮ ಕಡೆ ಆಲ್ಮೋಸ್ಟ್ ಆಗಿ 2 ತಾಳಿಯನ್ನು ಹಾಕ್ತಾರೆ, ಬಟ್ ಎಲ್ರಿಗೂ 2 ತಾಳಿಯನ್ನು ಹಾಕೋಕ್ಕಾಗಲ್ವಲ್ಲ. ಸೊ ಆವಾಗ ಕೆಲವೊಬ್ಬರೆಲ್ಲ 1 ತಾಳಿಯನ್ನು ಹಾಕ್ತಾರೆ. ಇದು ಒಂದು ಡೈರೆಕ್ಟಾಗಿ ಕುತ್ತಿಗೆಯಿಂದ ಹಾಕುವಂಥ ತಾಳಿ. ನೆಕ್ಸ್ಟು ಇದೊಂದು ತಾಳಿ, ಇದು ಬಂದು 1-1.5 ಲಕ್ಷ ಆಗಿದೆ. ಆ ಥರದ ತಾಳಿ. ಇದನ್ನು ಬಂದು ಇದಕ್ಕೆ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಕಪ್ಪು ಮಣಿಯನ್ನು ಹಾಕಿರ್ತಾರೆ. ಇದನ್ನು ಡೈಲಿ ಯೂಸ್ಗೆ ಹಾಕೊಬೋದು ಮನೆಯಲ್ಲಿ, ಆ ಥರ ತಾಳಿ. ಇದನ್ನು 3 ಗಂಟೆ ಹಾಕಿ ಕಟ್ತಾರಲ್ವ, ಸೊ ಆ ಥರದ ತಾಳಿ. ಇವಾಗ ಗೋಲ್ಡ್ ಕಾಸ್ಟ್ಲಿ ಆಗಿರೋದ್ರಿಂದ ಇದಕ್ಕೂ ಕೂಡ ಆಲ್ಮೋಸ್ಟ್ ಆಗಿ 1-1.5 ಲಕ್ಷ ತನಕ ಆಗಿದೆ. ಸೊ ಮೇಲೆ ಇದೆಯಲ್ವಾ, ಇಲ್ಲಿ ನಮ್ಮ ಮನೆಯಿಂದನೇ ಒಂದು 5 ಜನ ಸೇರಿ ಕರಿಮಣಿಯನ್ನು ಸುರಿಬೇಕಂತಾರಲ್ವ, ಅದನ್ನು ನಾವು ತುದಿಯಲ್ಲಿ ಸುರಿದು ಹಾಕಿದ್ದೀವಿ. ಸೊ ಇದನ್ನು ಮದುವೆ ಟೈಮಲ್ಲಿ 3 ಗಂಟೆ ಹಾಕಿ ತಾಳಿಯನ್ನು ಕಟ್ತಾರೆ. ಸೊ ಇದೊಂದು ತಾಳಿ. ನೆಕ್ಸ್ಟ್ ಇದು ನೋಡಿ, ಬ್ರಾಸ್ಲೈಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು ಈ ಡಿಸೈನ್. ನೀವೆಲ್ಲರೂ ನೋಡಿರ್ತೀರ ಅನ್ಕೋತೀನಿ ಆಲ್ಮೋಸ್ಟ್ ಆಗಿ ಈ ಥರ ಡಿಸೈನನ್ನು. ಇದು ನನ್ನ ತಂಗಿ ಮತ್ತು ಅವರ ಹಸ್ಬೆಂಡ್ ತಂದಿರೋದು, ನನ್ನ ತಮ್ಮನಿಗೆ ಗಿಫ್ಟನ್ನು ಹಾಕೋಕ್ಕೆ. ಈ ಥರ ಇದೆ, ನೀವಿಲ್ಲಿ ನೋಡ್ತಿರ್ಬೋದು. ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ಡೈರೆಕ್ಟಾಗಿ ವಾಯ್ಸನ್ನು ಕೊಟ್ಟಿದ್ದೆ, ಅದ್ಯಾಕೋ ವಾಯ್ಸ್ಗೆ ಮತ್ತು ವಿಡಿಯೋಗೆ ಕರೆಕ್ಟಾಗಿ ಸಿಂಕೆ ಆಗ್ತಿಲ್ಲ. ಹಾಗಾಗಿ ಇನ್ನೊಂದು ಸಲ ನಾನು ಮತ್ತೆ ಇವಾಗ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಬಂದು ನೋಡಿ, ಈ ಥರ ಸಿಂಪಲ್ ಆಗಿರೋದು, ಬಟ್ ಇದು ಕೂಡ ಅಷ್ಟೇ ತುಂಬ ಕಾಸ್ಟ್ಲಿ ಇತ್ತು ಇದನ್ನು ತೊಗೋಬೇಕಂದ್ರೆ. ಇದು ನಮ್ಮಮ್ಮ ತೊಗೊಂಡಿರೋದು ನಮ್ಮ ತಮ್ಮನಿಗೆ ಗಿಫ್ಟ್ ಹಾಕೋಕ್ಕೆ. ನಮ್ಮಮ್ಮ ಎಲ್ರಿಗೂ ಆಲ್ಮೋಸ್ಟ್ ಗಿಫ್ಟನ್ನು ಹಾಕಿದ್ದಾರೆ. ನನಗಾಗಿರ್ಬೋದು ಮತ್ತು ನನ್ನ ತಂಗಿಗೆ ಇಬ್ಬರಿಗೂ ಇದನ್ನು ಮಾಡಿಸ್ಕೊಟ್ಟಿದ್ದಾರೆ, ನೆಕ್ಲೆಸನ್ನು. ಹಾಗೆಯೇ ನನ್ನ ದೊಡ್ಡ ತಮ್ಮಂಗೂ ಇದನ್ನು ಹಾಕಿದರು, ಏನಂದರೆ ಬ್ರಾಸ್ಲೈಟನ್ನು. ಸೊ ಚಿಕ್ಕ ತಮ್ಮಂಗೂ ಭೇದ ಭಾವ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಅವನಿಗೂ ಕೂಡ ಬ್ರಾಸ್ಲೈಟನ್ನು ಹಾಕಿದ್ದಾರೆ. ಸೊ ತೊಗೊಂಡಿದ್ದಾರೆ ಇದನ್ನು ಇವಾಗ. ನೆಕ್ಸ್ಟು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಬ್ರಾಸ್ಲೈಟನ್ನು ನಾವು ತೊಗೊಂಡಿರೋದು, ನಾನು ಮತ್ತು ನನ್ನ ಹಸ್ಬೆಂಡ್ ಕಡೆಯಿಂದ ತೊಗೊಂಡಿರೋದು. ಸೊ ನನ್ನ ತಮ್ಮನಿಗೆ ಗಿಫ್ಟನ್ನು ಹಾಕೋಕ್ಕೆ. ನಮ್ಮಮ್ಮದು ಮತ್ತು ನಾವು ತೊಗೊಂಡಿದ್ದು ಆಲ್ಮೋಸ್ಟ್ ಆಗಿ ಸೇಮ್ ಇದೆ. ಸೊ ಈ ಥರ ಇದೆ ನೋಡಿ. ನೆಕ್ಸ್ಟು ನನ್ನ ಇನ್ನೊಂದು ತಮ್ಮ ಇದ್ದಾನೆ, ಅವನು ಉಂಗುರವನ್ನು ತೊಗೊಂಡಿದ್ದಾನೆ ಗಿಫ್ಟ್ ಮಾಡೋಕ್ಕೆ, ಬಟ್ ಅದು ಎಲ್ಲೋ ಇಟ್ಟಿದ್ದಾನೆ. ಅಂದರೆ ನಾನು ಮದುವೆಗಿಂತ ಮುಂಚಿನ ದಿನ ಮಾಡಿದ್ದು, ಅವನು ಕೂಡ ತುಂಬ ಬ್ಯುಸಿ ಇದ್ದ ಮುಂಚಿನ ದಿನ ರಾತ್ರಿ, ಹಾಗಾಗಿ ಮತ್ತು ಅದನ್ನು ಕೇಳಿಲ್ಲ. ಇದಿಷ್ಟನ್ನೇ ತೊಗೊಂಡು ನಾನು ವಿಡಿಯೋ ಮಾಡಿಕೊಂಡೆ. ಸೊ ನೆಕ್ಸ್ಟು ನಮ್ಮ ಮನೆಯನ್ನು ನೋಡಿ, ಈ ಥರವಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮೇಲೆ ಫಸ್ಟ್ ಫ್ಲೋರ್ ಆಗಿರ್ಬೋದು. ಇದು ಬಂದುಬಿಟ್ಟು ಟಾಪಲ್ಲಿ ಟೆರೆಸ್ ಮೇಲೆ ಹೋದಾಗ ಅಲ್ಲಿ 2 ರೂಮ್ ಇದೆ. ಸೊ ಅಲ್ಲಿ ಈ ಥರ ಡೆಕೋರೇಷನನ್ನು ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡ್ಸು ಹಾಗೆಯೇ ಊರಿನವ್ರು ಆಗಿರ್ಬೋದು, ಎಲ್ಲರೂ ಸೇರಿ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ನಾನಿದು ಮದುವೆಗಿಂತ ಮುಂಚಿನ ದಿನ ನೈಟ್ ಇರುತ್ತಲ್ವ, ಸೊ ಆವತ್ತು ಏನೆಲ್ಲ ಆಯಿತು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಗೋಲ್ಡ್ ವಿಡಿಯೋ ಕೂಡ ಅಷ್ಟೇ, ನೈಟ್ ಕೂತ್ಕೊಂಡು ಮಾಡಿದ್ದು. ಹಾಗೆಯೇ ನಮಗಂತೂ ಟೈಮೇ ಇರಲಿಲ್ಲ, ತುಂಬ ಬ್ಯುಸಿಯಾಗಿಬಿಟ್ಟಿದ್ವಿ. ಈ ಥರ ಸಿಂಪಲ್ಲಾಗಿ ಮೆಹಂದಿಯನ್ನು ನಾನು ನನ್ನ ತಂಗಿ ಎಲ್ಲರೂ ಹಚ್ಕೊಂಡಿದ್ವಿ. ಹಾಗೆಯೇ ಸುಮಾರು ವೀಡಿಯೋಗಳನ್ನು ಮಾಡ್ಕೊಳ್ಬೋದಿತ್ತು ನೈಟ್, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ನಿಜವಾಗೂ ತುಂಬ ಅಂದರೆ ತುಂಬ ಬ್ಯುಸಿಯಾಗಿಬಿಟ್ಟಿದ್ವಿ. ನನ್ನ ತಮ್ಮನ ಮೆಹಂದಿ ಕೂಡ ತುಂಬ ಚೆನ್ನಾಗಿ ಹಚ್ಚಿದ್ರು, ರಿಲೇಟಿವ್ಸ್ ಎಲ್ಲ ಹಚ್ಕೊಂಡಿದ್ರು. ಅದನ್ನು ಯಾವುದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.